Greetings to you in the name of our Lord and Savior, Jesus Christ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಮ್ಮೆಲ್ಲರಿಗೂ ಶುಭಾಶಯಗಳು. Welcome to this special program from Ebenson Ministries, and you're watching through Ebenson TV. ಎಬೆನ್ಸನ್ ಮಿನಿಸ್ಟ್ರಿಯ ಈ ಕಾರ್ಯಕ್ರಮಕ್ಕೆ ತಮ್ಮನ್ನು ಸ್ವಾಗತಿಸ್ತಾ ಇದ್ದೇವೆ. ಈಗ ನೀವು ನೋಡ್ತಾ ಇರುವಂತದ್ದು ಎಬೆನ್ಸನ್ ಮಿನಿಸ್ಟ್ರಿಯ ಕಾರ್ಯಕ್ರಮವನ್ನ. In this day and time, we are faced with different choices. ಈ ದಿನಗಳಲ್ಲಿ ನಾವು ಅನೇಕ ವಿಧವಾದಂತಹ ಆಯ್ಕೆಗಳನ್ನ ಎದುರಿಸುವರಾಗಿದ್ದೇವೆ. We can say that we have the choice of good and evil. ನಮಗೆ ಒಳ್ಳೆಯದು ಮತ್ತು ಕೆಟ್ಟದ್ದರ ಆಯ್ಕೆ ಇದೆ. In this world, the present day problem is that mankind is suffering with a disease or the fear of a disease called COVID-19. ಈ ದಿನಗಳಲ್ಲಿ ಇಡೀ ಪ್ರಪಂಚವೇ ಒಂದು ಸಮಸ್ಯೆನ ಎದುರಿಸ್ತಾ ಇದೆ. ಆ ಸಮಸ್ಯೆ ಏನಂದ್ರೆ ಒಂದು ಭಯ. ಆ ಭಯ ಯಾವುದಂದ್ರೆ COVID-19 ಅನ್ನುವಂಥ ಒಂದು ಭಯ. These people are under fear. They don't know who is going to give them this disease. They are fearful of other people. ಈ ದಿನ ಜನರು ಎಷ್ಟೊಂದು ಭಯಗ್ರಸ್ತರಾಗಿದ್ದಾರೆ ಹೇಳಿದ್ರೆ, ಯಾರಿಂದ ಈ COVID-19 ಬರ್ತದೋ, ಯಾರು ನಮಗೆ ಅದನ್ನು ಮುಟ್ಟಿಸ್ತಾರೋ ಅನ್ನುವಂಥ ಒಂದು ಭಯದಲ್ಲಿದ್ದಾರೆ. Because of this disease, so many people have lost their job or source of livelihood, and they are struggling to make ends meet. ಈ ಕಾರಣದಿಂದಾಗಿ ಇವತ್ತು ಅನೇಕರು ತಮ್ಮ ಕೆಲಸಗಳನ್ನು ಕಳ್ಕೊಂಡಿದ್ದಾರೆ, ತಮ್ಮ ದೈನಂದಿನ ಜೀವಿತಕ್ಕೆ ಬೇಕಾಗುವಂತ ಎಲ್ಲಾ ವಿಷಯಗಳನ್ನು ಕಳ್ಕೊಂಡಿದ್ದಾರೆ, ಭಯಪಡ್ತಾ ಇದ್ದಾರೆ. People have lost all hope. They do not know how they will progress in their life. ತಮ್ಮ ಜೀವನದಲ್ಲಿ ಹೇಗೆ ಅವರು ಮುಂದುವರಿಲಿಕ್ಕೆ ಸಾಧ್ಯ ಇದೆ, ಪ್ರಗತಿ ಪಥದಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂತ ವಿಷಯದಲ್ಲಿ ಒಂದು ಬಹಳ ಗಲಿಬಿಲಿಗೊಳಗಾಗಿದ್ದಾರೆ. But there is hope in Jesus. ಆದರೆ ಕ್ರಿಸ್ತ ಯೇಸುವಿನಲ್ಲಿ ಒಂದು ಭರವಸೆ ಇದೆ. Because we see that in these times, in these perilous times, the only hope is given by our God, our Lord and Savior, Jesus Christ. ಇತ್ತೀಚಿನ ದಿನಗಳಲ್ಲಿ ನಾವು ಕಾಣ್ತಾ ಇರುವಂತಹ ಸನ್ನಿವೇಶಗಳನ್ನು ನೋಡುವಾಗ ನಮಗಿರುವಂತ ಒಂದೇ ಒಂದು ಭರವಸೆ, ಒಂದೇ ಒಂದು ನಿರೀಕ್ಷೆ, ಅದು ಯಾರಿಂದ ಕೊಡಲ್ಪಟ್ಟಿದೆ ಅಂದ್ರೆ ನಮ್ಮ ಕರ್ತನು ರಕ್ಷಕನು ಆಗಿರುವ ಯೇಸುವಿನಿಂದ. The message to each one of you is fear not and fear not. ನಮಗೆಲ್ಲರಿಗೂ ಕೊಡುವಂತ ಒಂದೇ ಒಂದು ಸಂದೇಶ, ಆತನ ಬಾಯಿಂದ ಬರುವಂತದ್ದು ಯಾವ್ದು ಹೇಳಿದ್ರೆ, ಭಯಪಡಬೇಡ್ರಿ, ಭಯಪಡಬೇಡಿರಿ, ಭಯಪಡಬೇಡಿರಿ. When man cannot help you, yes, there is one God who will still help you. His name is Jesus. ಮನುಷ್ಯರಿಂದ ನಮಗೆ ಸಹಾಯ ಮಾಡ್ಲಿಕ್ಕೆ ಆಗದೆ ಇರುವಾಗ ಒಬ್ಬನೇ ಒಬ್ಬ ವ್ಯಕ್ತಿ ನಮಗೆ ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಇದೆ. ಆತನು ಯಾರಂದ್ರೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು. The scientists, they are trying their very best to find a vaccine to this disease. There is some progress, but still they do not have the answers. ಈ ರೋಗಕ್ಕೆ ವಿಜ್ಞಾನಿಗಳು ಸಾಕಷ್ಟು ಪ್ರಯತ್ನ ಪಟ್ಟು ಅದಕ್ಕೆ ಬೇಕಾಗುವಂತ ರೋಗ ಪ್ರತಿರೋಧಕ ವ್ಯಾಕ್ಸಿನ್ ಅಂತ ತಯಾರು ಮಾಡ್ಲಿಕ್ಕೆ ಅವರು ಪ್ರಯಾಸ ಪಡ್ತಾ ಇದ್ದಾರೆ. ಆದ್ರೂ ಅದಿನ್ನೂ ಪೂರ್ತಿ ಪ್ರಮಾಣದಲ್ಲಿ ಆಗಿಲ್ಲ. The doctors, they are trying their very best to save the lives of the people through whatever means that they know. ಏನೇನು ಅವ್ರಿಗೆ ತಿಳಿದಿದೆಯೋ ಆ ಎಲ್ಲಾ ಮಾರ್ಗಗಳನ್ನು ಉಪಯೋಗಿಸಿಕೊಂಡು ವೈದ್ಯರು ಜನರನ್ನ ರಕ್ಷಿಸೋದಕ್ಕೋಸ್ಕರ ಎಲ್ಲಾ ಪ್ರಯತ್ನಗಳನ್ನು ಅವ್ರು ಮಾಡ್ತಾ ಇದ್ದಾರೆ. Politicians and the bureaucrats and people in power, they are trying to maintain law and order in these perilous times. ಇಂಥ ಕಷ್ಟಕರವಾದ ಸಮಯದಲ್ಲಿ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ತಮ್ಮಿಂದ ಆಗುವಂತ ಎಲ್ಲಾ ಪ್ರಯತ್ನಗಳನ್ನ ಮಾಡಿಕೊಂಡು ಎಲ್ಲಾ ಕಡೆ ಕಾನೂನನ್ನು ನಿಯಮವನ್ನು ಕಾಪಾಡಿಕೊಳ್ಳಿಕ್ಕೆ ಅವರು ಪ್ರಯಾಸ ಪಡ್ತಾ ಇದ್ದಾರೆ. What do we see in common? Everybody has failed to give answers. The scientists, the doctors, the politicians, even our friends and relatives, they have all failed. ಈ ಎಲ್ಲದರಲ್ಲಿ ನಾವು ಕಾಣುವಂತ ಒಂದು ಸಾಮಾನ್ಯ ಸಂಗತಿ ಯಾವುದು ಅಂತ ನಾವು ಹುಡುಕ್ಲಿಕ್ಕೆ ಹೋದರೆ ಅದು ರಾಜಕಾರಣಿಗಳಾಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ನಮ್ಮ ನೆರೆಹೊರೆಯವರಾಗಿರ್ಬೋದು, ನಮ್ಮ ಸ್ನೇಹಿತ ವರ್ಗದವರಾಗಿದ್ರು, ಎಲ್ಲರಿಂದಲೂ ಆಗಿರುವಂತ ಒಂದೇ ಒಂದು ಸಾಮಾನ್ಯ ಸಂಗತಿ ಅಂದ್ರೆ ಅದು ಸೋಲು. The Bible in John chapter 3 verse 16, it says like this: For God so loved the world that he gave his only begotten son, so that whosoever believeth in him should not perish but have everlasting life. ಆದರೆ ಸತ್ಯವೇದ ನಮಗೆ ಹೇಳ್ತದೆ, ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟನು, ಆತನನ್ನು ನಂಬುವ ಒಬ್ಬನಾದ್ರೂ ನಾಶವಾಗದೆ ನಂಬುವ ಪ್ರತಿಯೊಬ್ಬನು ನಿತ್ಯ ಜೀವ ಹೊಂದಬೇಕೆಂದು ಆತನನ್ನು ಕಳಿಸಿಕೊಟ್ಟನು ಎಂಬುದಾಗಿ. The key word in this verse is you will not perish. ಇದರಲ್ಲಿರುವಂತಹ ಮುಖ್ಯವಾದ ಶಬ್ದ ಯಾವ್ದು ಹೇಳಿದ್ರೆ ನಾಶವಾಗದೆ,
The whole world, people are perishing because of disease and trials and tribulations. What is the hope we have? If we believe in our Lord and Savior Jesus Christ, we will not perish. ಇಡೀ ಲೋಕವೇ ಒಂದು ನಶಿಸಿ ಹೋಗುವಂತಹ ಸ್ಥಿತಿಯಲ್ಲಿ, ನಾಶವಾಗುತ್ತಿರುವಂತಹ ಸ್ಥಿತಿಯಲ್ಲಿದೆ. ಎಷ್ಟೋ ಕಷ್ಟಗಳು, ಸಂಕಟಗಳು, ಬಾಧೆಗಳಿಂದಾಗಿ. ಆದ್ರೆ ಅಲ್ಲಿರುವಂತಹ ಒಂದೇ ಒಂದು ನಿರೀಕ್ಷೆ ಯಾವುದಂದ್ರೆ, ಆ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಂಬಿಕೆ ಇಡೋದೆ. Everybody has a birthday. That means surely there is also a day of death. ಎಲ್ಲರಿಗೂ ಒಂದು ಹುಟ್ಟು ದಿನ ಇದ್ದೇ ಇದೆ. ಅದರ ಅರ್ಥ ಖಂಡಿತವಾಗಿಯೂ ಎಲ್ಲರಿಗೂ ಒಂದು ಮರಣದ ದಿನವೂ ಇದೆ. Have you ever thought what will happen the day after you leave this world? There is something called everlasting life. ಎಂದಾದ್ರೂ ನೀವು ಆಲೋಚನೆ ಮಾಡಿದಿರೋ, ಈ ಲೋಕದಲ್ಲಿ ನಮ್ಮ ಜೀವನ ಮುಗಿದ ನಂತರ, ಆ ನಂತರ ಒಂದು ಮರಣಾನಂತರ ಇನ್ನೊಂದು ಜೀವನ ಇದೆ ಅನ್ನೋದರ ಕುರಿತಾಗಿ ಏನಾದ್ರೂ ಯೋಚಿಸಿದ್ದೀರಾ? Whosoever is you, whosoever believes in Jesus Christ, he will not perish but have everlasting life. ಆತನನ್ನ ನಂಬ ಯಾವನಾದ್ರೂ ಅಂತ ಹೇಳ್ತದೆ. ಆ ಯಾವನಾದ್ರೂ ಅಂದ್ರೆ ಯಾವನಾದ್ರೂ ಆಗ್ತದೆ. ಆ ಯಾವನಾದ್ರೂ ಆತನಲ್ಲೇ ನಂಬಿಕೆ ಇಡೋದಾದ್ರೆ ನಾಶವಾಗದೆ ನಿತ್ಯ ಜೀವನ ಪಡೆಯುವನು ಎಂಬುದಾಗಿ ವಾಕ್ಯ ಹೇಳ್ತದೆ. In this world we have maybe 7.8 billion people who live in different nations of the world. They speak different languages. They belong to different customs, class and socioeconomic strata, but still they're all created by one true God. ಈ ಪ್ರಪಂಚದಲ್ಲಿ 7.8 ಬಿಲಿಯನ್ ಜನ ಸಂಖ್ಯೆ ಇದೆ. ಅವರದೇ ಆದಂತ ಎಲ್ಲಾ ಬೇರೆ ಬೇರೆ ಹಿನ್ನೆಲೆಗಳಿಂದ ಬಂದಿದ್ದಾರೆ ಅಂತ ಹೇಳಿದಾಗ್ಲೂ ಸಹ ಅವರೆಲ್ಲರೂ ಒಬ್ಬನೇ ಕರ್ತನಿಂದಲೇ ಸೃಷ್ಟಿ ಮಾಡಲ್ಪಟ್ಟಿದ್ದಾರೆ. ಅವರೆಲ್ಲರೂ ಒಬ್ಬನೇ ಸೃಷ್ಟಿಕರ್ತನ ಮಕ್ಕಳು ಆಗಿದ್ದಾರೆ. Many people, they still do not know the Creator. They do not acknowledge the Creator, but yet the Creator chose to love us. ಎಷ್ಟೋ ಜನರಿಗೆ ಅವರ ತಮ್ಮ ಸೃಷ್ಟಿಕರ್ತನು ಯಾರು ಎಂಬುದಾಗಿ ತಿಳಿದಿಲ್ಲ. ಆದರೆ ಅದೇ ಸೃಷ್ಟಿಕರ್ತನು ನಮ್ಮನ್ನು ಪ್ರೀತಿಸುವುದಕ್ಕೆ ಆಯ್ಕೆ ಮಾಡಿಕೊಂಡಿದ್ದಾನೆ. For God so loved the world. Yes, He chose to love you, my dear friend. ಅದಕ್ಕೆ ಆ ವಾಕ್ಯ ಹೇಳ್ತದೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು, ಅಂದ್ರೆ ಆತನು ನಿಮ್ಮನ್ನು ನನ್ನನ್ನು ಪ್ರೀತಿಸುವ ಆಯ್ಕೆಯನ್ನ ಮಾಡಿಕೊಂಡಿದ್ದಾನೆ ಪ್ರೇರೆ. God so loved the world that He gave His only begotten Son. Who is it? Jesus Christ for you, my dear friend. ಆತನು ಲೋಕದ ಮೇಲೆ ಎಷ್ಟೋ ಪ್ರೀತಿ ಉಂಟು ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟನು. ಆ ಒಬ್ಬನೇ ಮಗನು ಯಾರು? ಆ ಯೇಸು ಕ್ರಿಸ್ತನು. ಯಾವುದಕ್ಕಾಗಿ? ನಿಮ್ಮ ಮೇಲೆ, ನನ್ನ ಮೇಲಿರುವ ಪ್ರೀತಿಗಾಗಿ. People in this world, they rebelled against God. They went against His commandments. They did which was not pleasing in the sight of God. Therefore, that is called sin. ಈ ಲೋಕದಲ್ಲಿ ಜನರು ದೇವರಿಗೆ ವಿರೋಧವಾಗಿ ಹಠಮಾರಿಗಳಾಗಿ ಆತನಿಗೆ ವಿರುದ್ಧವಾಗಿ ತಿರುಗಿ ಬಿದ್ದಾಗಲೂ ಸಹ ಅದರ ಪರಿಣಾಮವಾಗಿ ಅವರು ದೇವರಿಂದ ಪ್ರತ್ಯೇಕಿಸಲ್ಪಟ್ಟಂತಹ ಸಂದರ್ಭವನ್ನು ಗಮನಿಸುವುದಾದ್ರೆ, ಆ ಪ್ರತ್ಯೇಕಿಸುವುದು ಯಾವುದು ಎಂಬುದಾಗಿ ನೋಡಿದಾಗ ಅದು ಪಾಪವೆಂಬುದಾಗಿದೆ. This sin problem had to be taken care of. So the only option was for God to send His only begotten Son, Jesus Christ. He became a living sacrifice for you and me at the cross of Calvary 2000 years ago. ಆ ಪಾಪವನ್ನ ವ್ಯವಹರಿಸಲೇಬೇಕಾಗಿತ್ತು. ಆ ಪಾಪವನ್ನು ವ್ಯವಹರಿಸಬೇಕಿದ್ರೆ ದೇವರು ತನ್ನ ಒಬ್ಬನೇ ಕುಮಾರನನ್ನು ಕಳಿಸಿಕೊಡ್ಲೇಬೇಕಾಗಿತ್ತು. ಆತನು ಬಂದು ಆ ಪಾಪದ ವಿಷಯವಾದ ಎಲ್ಲಾ ವಿಷಯಗಳನ್ನ ವ್ಯವಹರಿಸಿಕೊಂಡು ಆತನು ಹೋಗಿದ್ದಾನೆ. You might say that I am far from God. I have led a life that is not pleasing to God. Is there any chance for me? Any chance for reconciliation? ನಾವು ಹೇಳ್ಬೋದು, ನಾನು ದೇವರಿಗೆ ವಿರುದ್ಧವಾಗಿ ದೇವರಿಂದ ಎಷ್ಟೋ ದೂರವಾದ ಜೀವನವನ್ನ ನಡೆಸಿದ್ದೇನೆ, ಏನಾದರೂ ಸಾಧ್ಯತೆ ದೇವರು ನನ್ನ ಜೀವಿತವನ್ನು ಪರಿವರ್ತನೆ ಮಾಡ್ಲಿಕ್ಕೆ ಸಾಧ್ಯತೆ ಎಂಬುದಾಗಿ ನೀವು ಕೇಳ್ಕೊಳ್ಬಹುದು. The good news is that sin problem was taken care 2000 years ago at the cross of Calvary. Jesus, He bled like a lamb. He gave His life for you. He was bruised for your iniquities. ಆ ಪಾಪವೆಂಬ ವಿಷಯವಾಗಿ 2000 ವರ್ಷಗಳ ಹಿಂದೆ ಯೇಸು ಕ್ರಿಸ್ತನು ಅದನ್ನ ವ್ಯವಹರಿಸಿದ್ದಾನೆ. ತನ್ನ ಸ್ವಂತ ರಕ್ತವನ್ನ ಸುರಿಸಿ ತನ್ನ ಪ್ರಾಣವನ್ನೇ ಕೊಟ್ಟು ಅದರಿಂದ ಬೇಕಾದಂತ ಬಿಡುಗಡೆಯನ್ನು ಆತನು ಪಡ್ಕೊಂಡು ಆಗಿದ್ದಿದೆ. ಅದನ್ನೇ ಇವತ್ತು ನೀವು ನಾನು ಹೊಂದಿಕೊಳ್ಬೇಕಾಗಿರೋದು. He took your shame, sickness and everything at the cross. He paid the price at the cross of Calvary. ಕಲ್ವಾರಿ ಶಿಲುಬೆ ಮೇಲೆ ಆತನು ನಮ್ಮ ಪಾಪವನ್ನ, ನಮ್ಮ ರೋಗವನ್ನ, ನಮ್ಮ ಅವಮಾನವನ್ನ, ನಮಗಾದ ನಿಂದನೆ ಎಲ್ಲವನ್ನ ತಾನು ಹೊತ್ತುಕೊಂಡು ನಮಗೆ ಅದರಿಂದ ಬೇಕಾದ ಬಿಡುಗಡೆನ ಆಗಲೇ ಕಲ್ವಾರಿ ಶಿಲುಬೆ ಮೇಲೆ ಕೊಟ್ಟಿದ್ದಾನೆ. Jesus, He gave up His life for you. He died. Then He was buried. On the third day, He rose again from the dead.
ಯೇಸು ಕ್ರಿಸ್ತನು ತನ್ನ ಪ್ರಾಣವನ್ನು ನಿಮಗೋಸ್ಕರ ನನಗೋಸ್ಕರ ಶಿಲುಬೆ ಮೇಲೆ ಕೊಡುವುದು ಮಾತ್ರವಲ್ಲದೆ ಆತ ನಮಗೋಸ್ಕರ ಮೂರನೇ ದಿವಸದಲ್ಲಿ ಎದ್ದು ಜೀವಿತನಾಗಿ ಬಂದಿದ್ದಾನೆ. After Jesus resurrected, he appeared to his disciples and so many other people. Then after that, he ascended into heaven and he promised that he is coming back quickly. ಯೇಸು ಕ್ರಿಸ್ತನು ಜೀವಿತನಾಗಿ ಎದ್ದು ಬಂದ ನಂತರ ಆತನು ತನ್ನ ಅಪೊಸ್ತಲರಿಗೂ ಇನ್ನೂ ಅನೇಕರಿಗೂ ತಾನು ಕಾಣಿಸಿಕೊಂಡು ಆತನು ಪುನಃ ಮೇಲಕ್ಕೆ ಏರಿ ಹೋಗುವಾಗ ನಾನು ಹಿಂದಿಗೆ ಬರುತ್ತೇನೆ ಎಂಬುದಾಗಿ ಹೇಳಿ ಹೋಗಿದ್ದಾನೆ. Yes, Jesus is going to come back. We do not know when. It can be tomorrow or even now. But he is not going to come back as a child in the manger, but he is going to come back as the King as the King of Kings and the Lord of Lords. ಆ ಯೇಸು ಕ್ರಿಸ್ತನು ನಾಳೆನೂ ಬರಬಹುದು, ಈಗಲೂ ಬರಬಹುದು. ಆತನು ಬರ್ತೇನೆ ಹೇಳಿದಾನೆ, ಬರ್ತಾನೆ. ಆದರೆ ಬರುವಾಗ ಹಿಂದೆ ಬಂದ ಹಾಗೆ ಯಜ್ಞದ ಕುರಿಮರಿಯಾಗಿ ಆತನು ಬರೋದಿಲ್ಲ. ಅದರ ಬದಲಾಗಿ ಈಗ ಆತನು ಬರೋದು ರಾಜಾಧಿರಾಜನಾಗಿ ಹಿಂದಿರುಗಿ ಬರುವ ಆತನಾಗಿದ್ದಾನೆ. The question is, are you ready to receive your King? Are you ready to receive the King of Kings and the Lord of Lords, Jesus Christ? ರಕ್ಷಕನಾದ ಯೇಸು ಕ್ರಿಸ್ತನೆಂಬ ರಾಜಾಧಿರಾಜನನ್ನು, ಕರ್ತನನ್ನು ಸ್ವೀಕರಿಸುವುದಕ್ಕೆ ಅಥವಾ ಆತನನ್ನು ಸ್ವಾಗತಿಸುವುದಕ್ಕೆ ನೀವು ಸಿದ್ಧರಾಗಿದ್ದೀರಾ? Are you ready to open your heart? Are you ready to say that, Lord, I am sorry, I repent. Lord, I say that I am a sinner, but I know that by your precious blood you have redeemed me. Lord, make me your child. Are you ready to say this prayer? ನೀವು ಸಿದ್ಧರಿದ್ದಿರೋ, ಕರ್ತನೇ, ಹೌದಪ್ಪ ರಾಜಾಧಿರಾಜನೇ, ನನ್ನ ಪಾಪಗಳನ್ನು ಕ್ಷಮಿಸು, ನಾನೊಬ್ಬ ಪಾಪಿಯಾಗಿದ್ದೇನೆ, ನಾನು ನಿನ್ನನ್ನು ಅಂಗೀಕರಿಸುತ್ತೇನೆ, ನನ್ನ ಪಾಪಗಳನ್ನು ಮನ್ನಿಸು ಎಂಬುದಾಗಿ ಹೇಳುವಂತಹ ಸಿದ್ಧತೆಗೆ ನೀವು ತಯಾರಾಗಿದ್ದೀರೋ? Yes, he is a compassionate God. He is ready to forgive you. ಆತನು ಕನಿಕರವುಳ್ಳ ದೇವರು, ಆತನು ನಿಮ್ಮನ್ನು ಪ್ರೀತಿಸುವವನು ಆಗಿದ್ದಾನೆ. Yes, if you accept Jesus Christ as a Lord and Savior, you will not perish, but you will have everlasting life. ಹೌದು, ನೀವು ಆತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸುವುದಾದ್ರೆ ನೀವು ನಾಶವಾಗುವುದಿಲ್ಲ, ಅದಕ್ಕೆ ಬದಲಾಗಿ ನಿತ್ಯ ಜೀವವನ್ನು ಆತನಿಂದ ಪಡೆದುಕೊಳ್ಳುವರಾಗಿದ್ದೀರಿ. In this life, we have different choices. There is good, there is evil, there is a broad way that leads to hell, and there is a narrow way that takes you to heaven. Are you ready to choose the right path? ಈ ಲೋಕದಲ್ಲಿ ಆಯ್ಕೆಯ ಆ ದಾರಿಗಳು ಇದೆ. ಒಂದು ದೊಡ್ಡ ದಾರಿ ಇದೆ, ಅಗಲವಾದ ಮಾರ್ಗವಿದೆ, ಅದು ನರಕಕ್ಕೆ ನಡೆಸುವಂಥದ್ದು. ಇನ್ನೊಂದು ಇಕ್ಕಟ್ಟಾದ ಮಾರ್ಗವಿದೆ, ಅದು ಪರಲೋಕಕ್ಕೆ ನಡೆಸುವಂಥದ್ದು. ಒಂದು ಒಳ್ಳೆಯದು, ಒಂದು ಕೆಟ್ಟದ್ದು. ಅದರಲ್ಲಿ ಸರಿಯಾದ ಮಾರ್ಗವನ್ನ ಆರಿಸಿಕೊಳ್ಳೋದಕ್ಕೆ ನೀವು ಸಿದ್ಧರಾಗಿದ್ದೀರೋ? Your choices, it really matters a lot. One decision can change your life. Jesus will change your life for the better. ನಿಮ್ಮ ಆಯ್ಕೆ ನಿಮ್ಮ ಜೀವನದ ಗತಿಯನ್ನೇ ಬದಲಾಯಿಸುವಂಥದ್ದಾಗಿದೆ. ನೀವು ಆ ಒಂದು ಆಯ್ಕೆಯನ್ನು ಮಾಡಿಕೊಂಡ್ರೆ ಕ್ರಿಸ್ತ ಯೇಸುವಿನ ಮುಖಾಂತರ ನೀವು ನಿತ್ಯತ್ವದ ಮಹಿಮೆಯುಳ್ಳ ಆಶೀರ್ವಾದಗಳಿಗೆ ಬಾಧ್ಯರಾಗುತ್ತೀರಿ. Maybe you're saying that I do not have a way. Maybe you're saying that I do not have a job. I did not have many things in my life. I'm lacking a lot. What do you do in these times? ಈ ಸಂದರ್ಭಗಳಲ್ಲಿ ನೀವು ಹೇಳ್ಬೋದು, ನನ್ನ ಹತ್ರ ನಂಬಿಕೆ ಇಲ್ಲ, ನನಗೆ ಕೆಲಸ ಇಲ್ಲ, ಅದು ಇಲ್ಲ, ಇದು ಇಲ್ಲ, ಯಾಕೆ ಸನ್ನಿವೇಶಗಳು ಆಗಿದೆ ಎಂಬುದಾಗಿ ನೀವು ಹೇಳ್ಬೋದು. Maybe you're saying that I am seeking for truth for a long time, but still I haven't found the truth. ನೀವು ಹೇಳ್ಬೋದು, ಎಷ್ಟೋ ಸಮಯದಿಂದ ನಾನು ಸತ್ಯವನ್ನು ಹುಡುಕ್ತಾ ಇದ್ದೆ, ನನಗಿನ್ನೂ ಸತ್ಯ ಸಿಕ್ಕಲಿಲ್ಲ ಅಂತ ಎಂಬುದಾಗಿ ನೀವು ಹೇಳ್ಬೋದು. Maybe you're saying that I am leading a miserable life. Who will promise me a better life? ನೀವು ಎಣಿಸಬಹುದು, ನಾನು ಬಹಳ ಕೆಸರಿನ ಜೀವನವನ್ನು ನಡೆಸ್ತಾ ಇದ್ದೆ, ನನಗೆ ಯಾರು ಒಳ್ಳೆ ಜೀವನವನ್ನ ವಾಗ್ದಾನ ಮಾಡಿಕ್ ಸಾಧ್ಯ ಎಂಬುದಾಗಿ ನೀವು ಹೇಳ್ತಿರ್ಬೋದು. You might have several questions, but the universal answer is Jesus Christ. ನಿಮ್ಮ ಹತ್ರ ಸಾಕಷ್ಟು ಪ್ರಶ್ನೆಗಳಿರ್ಬೋದು, ಆದ್ರೆ ಅದಕ್ಕೆ ಒಂದೇ ಒಂದು ಸಾರ್ವತ್ರಿಕವಾದಂತ ಉತ್ತರ ಏನಂದ್ರೆ ಯೇಸು ಕ್ರಿಸ್ತನೇ. Jesus, he said, I am the way, the truth and the life. ಯೇಸು ಹೇಳಿದ್ರು, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ. Are you ready to embrace your new life with Jesus Christ? ಯೇಸು ಕ್ರಿಸ್ತನಲ್ಲಿ ನಿಮಗೆ ಸಿಕ್ಕಬಹುದಾದಂತ ನೂತನ ಜೀವನವನ್ನ ನೀವು ಅಂಗೀಕರಿಸುವುದಕ್ಕೆ ಸಿದ್ಧರಿದ್ದೀರೋ? Maybe you have other problem. Maybe your problem might be that you are sick, you are suffering with a disease. ನಿಮಗೆ ಬೇರೆ ಸಮಸ್ಯೆಗಳು ಇರಬಹುದು, ನೀವು ರೋಗ ಇರಬಹುದು, ಅಥವಾ ಯಾವುದೋ ಬಾಧೆಯಿಂದ ನೀವು ಒಳಗಾಗಿ ಯಾತನೆ ಪಡ್ತಿರಬಹುದು. Maybe you have gone to each and every doctor in the world. Maybe you have tried every form of medication, but still you are in the same situation. What do you do in these times?
ನೀವು ಅನೇಕ ಈ ಲೋಕದಲ್ಲಿ ಎಷ್ಟೆಷ್ಟು ಡಾಕ್ಟರ್ಸ್ ಇದ್ದಾರೆ, ಎಲ್ಲ ಡಾಕ್ಟರ್ಸ್ ಬಳಿಗೆ ಹೋಗಿರ್ಬೋದು, ಎಲ್ಲಾ ವಿಧವಾದ ಮದ್ದುಗಳನ್ನ ಸಹ ನೀವು ಬಳಸಿ ನೋಡಿರ್ಬೋದು, ಆದ್ರೂ ನೀವಿದ್ದ ಸ್ಥಿತಿಯಲ್ಲಿ ಉಳಿದಿರಬಹುದು. Yes, of course, the doctors and the nurses, they try their very best to save your life. They do the very best. But sometimes when it goes beyond their hands, what do? When man cannot help, who will help you? ಹೌದು, ಡಾಕ್ಟರ್ಸ್ ನರ್ಸಸ್ ಅವರು ಸಾಕಷ್ಟು ಅವರ ಶಕ್ತಿ ಸಾಮರ್ಥ್ಯವನ್ನ ಮೀರಿ ಅವರು ನಮಗೋಸ್ಕರ ಪ್ರಯತ್ನ ಮಾಡಿ ನಮ್ಮನ್ನು ಉಳಿಸೋದಕ್ಕೆ ಪ್ರಯತ್ನ ಪಟ್ಟಿರ್ಬೋದು. ಆದ್ರೆ ಎಷ್ಟು ಸಾರಿ ಅವರ ಶಕ್ತಿ ಮೀರಿ ಬಂದಂತ ಸಂದರ್ಭದಲ್ಲಿ ನಿಮ್ಮನ್ನು ರಕ್ಷಿಸುವವರು ಯಾರು, ನಮ್ಮನ್ನು ರಕ್ಷಿಸುವವರು ಯಾರು, ಯಾರಾದ್ರೂ ಇದ್ದಾರೆ ಎಂಬುದಾಗಿ ನೋಡ್ಬೇಕಾಗ್ತದೆ. The answer is Jesus Christ, the God who can create you. He can still recreate you or repair you, and that is called healing. ಆದ್ರೆ ಅದಕ್ಕೆ ಉತ್ತರ ಒಂದೇ ಇರೋದು, ಅದು ಯೇಸು ಕ್ರಿಸ್ತನೇ. ಯಾವತ್ತನು ನಮ್ಮನ್ನು ಸೃಷ್ಟಿ ಮಾಡಿದಾನೋ ಆತನಿಂದ ಮಾತ್ರ ನಮ್ಮನ್ನು ಪುನಃ ಸೃಷ್ಟಿ ಮಾಡ್ಲಿಕ್ಕಾಗ್ಲಿ, ನಮ್ಮನ್ನು ರಿಪೇರ್ ಮಾಡ್ಲಿಕ್ಕಾಗ್ಲಿ ಆಗುವಂತ ಸಾಮರ್ಥ್ಯ ಇರುವಂತದ್ದು ಆತನು ಮಾತ್ರ ಮಾಡೋದಕ್ಕೆ ಮಾಡ್ತಾನೆ. By his stripes you were healed. Be healed in the name of Jesus Christ. ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆತನ ಬಾಸುಗಳಿಂದ ನಮಗೆ ಆ ಸ್ವಸ್ಥತೆಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. Receive your healing by faith. Have faith in Jesus Christ. Believe that he can heal you. ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ಆತನು ನಿಮ್ಮ ರೋಗಗಳನ್ನು ಗುಣಪಡಿಸುತ್ತಾನೆಂಬುದಾಗಿ ನಂಬಿಕೆಯಿಂದ ನಿಮ್ಮ ಆರೋಗ್ಯವನ್ನು ಹೊಂದಿಕೊಳ್ಳಿರಿ. When Jesus Christ, when he was in this world, he healed the sick. Wherever he went, he healed the sick. ಯೇಸು ಕ್ರಿಸ್ತನ ಈ ಲೋಕದಲ್ಲಿದ್ದಾಗ ಆತನು ಎಲ್ಲೆಲ್ಲಿ ಹೋದರೂ ಸಹ ಬಂದಂತ ರೋಗಿಗಳನ್ನೆಲ್ಲ ಆತನು ಗುಣಪಡಿಸುತ್ತಾ ಹೋದನು. Yes, whomsoever touched Jesus or whomsoever Jesus touched, they were healed instantaneously. ಯೇಸುವನ್ನು ಯಾರೇ ಮುಟ್ಟಿರಲಿ ಅಥವಾ ಯೇಸು ಯಾರನ್ನೇ ಮುಟ್ಟಿರಲಿ, ಅವರೆಲ್ಲ ಕೂಡಲೇ ತಕ್ಷಣವೇ ಸಂಪೂರ್ಣವಾದ ಸ್ವಸ್ಥತೆಯನ್ನು ಆತನಿಂದ ಪಡ್ಕೊಂಡ್ರು. The blind, they received sight. Yes, the deaf, they began to hear. The mute, they began to speak. ಕುರುಡರು ಕಣ್ಣುಗಳು ಕಾಣೋದಕ್ಕೆ ಆರಂಭವಾದವು, ಕಿವುಡರ ಕಿವಿಗಳು ಕೇಳಿಸುವುದಕ್ಕೆ ಪ್ರಾರಂಭದವು, ಮೂಕರು ಮಾತನಾಡೋದಕ್ಕೆ ಆರಂಭಿಸಿದ್ರು. Scores of lepers, they were healed from the deadly disease called leprosy. It was an incurable disease in those times, but Jesus healed them all. ಆ ಕಾಲದಲ್ಲಿ ಗುಣಪಡಿಸಲಿಕ್ಕೆ ಆಗದೇ ಇರುವಂತ ಕುಷ್ಠ ರೋಗ ಎಂಬಂತ ರೋಗಗಳಿಂದಲೂ ಎಷ್ಟೋ ಸಹ ಜನರು ಆತನಿಂದ ಗುಣವನ್ನು ಹೊಂದಿದ್ರು, ಸ್ವಸ್ಥತೆ ಹುಡುಕೊಂಡು ಬಿಡುಗಡೆ ಪಡ್ಕೊಂಡ್ರು. The lame, they began to walk. Yes, people who are paralyzed, they took their beds and they went home. ಕುಂಟರು, ಪಾರ್ಶ್ವ ರೋಗಿಗಳು ನಡೆಯುವುದಕ್ಕೆ ಆರಂಭಿಸಿದ್ರು, ಆತನಿಂದ ಆ ಸ್ವಸ್ಥತೆಯನ್ನು ಹೊಂದಿಕೊಂಡರು. Yes, what we see here is that even there were chronic diseases and acute diseases. All these were healed by Jesus. ಅಲ್ಲಿ ನಾವೇನ್ ಕಾಣ್ತೇವೆ, ಅತಿ ಕಷ್ಟಕರವಾದಂತಹ ಎಷ್ಟೋ ಸಮಯಗಳಿಂದ ಅವರನ್ನು ಬಾಧಿಸ್ತಿರುವಂತಹ ರೋಗಗಳು ಸಹ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುಗಡೆಯಾದವು. There was a lady with the issue of blood for 12 long years. She spent all her money for the physician, but still she lacked the healing. ಅಲ್ಲೊಬ್ಬ ಸ್ತ್ರೀ ಇದ್ಲು, 12 ವರ್ಷಗಳಿಂದ ರಕ್ತ ಕುಸುಮ ರೋಗದಿಂದ ಬಾಧೆಗೊಳಗಾಗಿದ್ಲು. ಅವಳಿಗಿರುವಂತ ಎಲ್ಲಾ ಹಣವನ್ನು ಖರ್ಚು ಮಾಡಿ ಎಲ್ಲಾ ವಿಧವಾದ ಡಾಕ್ಟರ್ಸ್ ಅನ್ನ ಪ್ರಯತ್ನ ಮಾಡಿಬಿಟ್ರು, ಅವಳ ಸ್ವಸ್ಥತೆ ಅವಳಿಗೆ ದೊರಕಿರ್ಲಿಲ್ಲ. One day she got news that there was somebody in town, but she knew that if she was able to touch him, he would be healed. That was of faith. ಒಂದು ದಿವಸ ಅವಳಿಗೆ ಗೊತ್ತಾಯ್ತು, ಒಬ್ಬನು ಯಾರು ಬರ್ತಾ ಇದ್ದಾನೆ, ಅದು ಯೇಸು ಕ್ರಿಸ್ತನು ಬರ್ತಾ ಇದ್ದಾನೆ ಅನ್ನೋ ಸುದ್ದಿ ಸಿಕ್ಕಿತು. ಅವಳ ಮನಸ್ಸಲ್ಲಿ ನಿರ್ಧಾರ ಮಾಡಿಕೊಂಡು, ನಾನು ಹೋಗಿ ಈತನನ್ನು ಮುಟ್ಟಿದ್ರೆ ನನಗೆ ಸ್ವಸ್ಥತೆ ಆಗ್ತದೆ ಎಂಬುದಾಗಿ. She broke all the quarantine rules. She broke the protocol and she went into the crowd and touched hem of his garment. ಅವಳು ಇದ್ದಂತ ಎಲ್ಲಾ ವಿಧವಾದಂತ ಆ ಕಾಲದ ನಿಯಮಗಳನ್ನ ಮೀರಿ ಹೋಗಿ ಅವಳು ಆತನನ್ನ ಮುಟ್ಟಿ ಆತನಿಂದ ನಂಬಿಕೆಯಿಂದ ಆ ಸ್ವಸ್ಥತೆಯನ್ನು ಪಡ್ಕೊಂಡ್ಳು. Immediately his virtue flew out of Jesus and she was healed instantaneously. ಆತನ ಬಟ್ಟೆ ಗೊಂಡನ್ನು ಮುಟ್ಟಿದ ತಕ್ಷಣವೇ ಆತನಿಂದ ಆ ಶಕ್ತಿ ಹರಿದು ಹೋಗಿ ಕೂಡಲೇ ಅವಳು ಸ್ವಸ್ಥತೆಯನ್ನು ಪಡ್ಕೊಂಡ್ಳು. Desperate situations call for desperate measures. ಎಷ್ಟು ಅತಿಶಯವಾದಂತ ಪರಿಸ್ಥಿತಿಗಳನ್ನು ನಾವು ನೋಡ್ತೇವೆ, ಆ ಅತಿಶಯವಾದ ಪರಿಸ್ಥಿತಿಗಳಲ್ಲಿ ಆತನ ಕಾರ್ಯವನ್ನು ಕಾಣ್ತೇವೆ. Maybe you're going through a long-term disease condition. You've tried everything, but you've still failed. Just like this lady. What do you do now? When man has failed, call Jesus.
ಇದೇ ರೀತಿಯಾಗಿ ನೀವು ಸಹ ಎಷ್ಟೋ ಸಮಯದಿಂದ ರೋಗ ಬಾಧೆಯಲ್ಲಿ ಇದ್ದುಕೊಂಡವರಾಗಿ ಅದನ್ನು ಯಾತನೆ ಪಡ್ತಾ ದಾಟಿಕೊಂಡು ಹೋಗ್ತಾ ಇರಬಹುದು. ಇದೇ ರೀತಿಯಾಗಿ ನೀವು ಅದಕ್ಕಿಂತ ಬಿಡುಗಡೆ ಪಡ್ಕೊಳ್ಬಹುದು. Are you ready to exercise your faith? Are you ready to touch Jesus using your faith? He is very close to you. ನೀವು ನಂಬಿಕೆಯಿಂದ ಯೇಸು ಕ್ರಿಸ್ತನಿಂದ ಬರಬೇಕಾದಂತ ಅಸ್ವಸ್ಥತೆ ಹೊಂದಿಕೊಳ್ಳಿಕ್ಕೆ ನೀವು ತಯಾರಾಗಿರುವುದಾದ್ರೆ ಆತ ನಿಮ್ಮ ಹತ್ತಿರದಲ್ಲೇ ಇರುವಾತನಾಗಿದ್ದಾನೆ. ಆತ ನಿಮ್ಮನ್ನು ಬಿಡುಗಡೆಗೊಳಿಸಲಿಕ್ಕೆ ಬಯಸ್ತಾನೆ. The Bible says, "Call unto me and I will answer you." Jeremiah chapter 33 verse 3. ಯೆರೆಮೀಯ 33:3ನೇ ವಚನ ಹೇಳ್ತದೆ, ನನ್ನನ್ನು ಕೇಳಿಕೊಳ್ಳಿರಿ, ನಾನು ನಿಮಗೆ ಸದುತ್ತರವನ್ನ ದಯಪಾಲಿಸುತ್ತೇನೆ ಎಂಬುದಾಗಿ. This is God's promise. Are you ready to call out on the name of Jesus Christ? ಇದು ದೇವರ ಕರೆಯಾಗಿದೆ. ಯೇಸು ಕ್ರಿಸ್ತನ ನಾಮದಲ್ಲಿ ನೀವು ಆತನನ್ನು ಕೂಗುವುದಕ್ಕೆ ಸಿದ್ಧರಾಗಿದ್ದೀರೋ? When you call to him, he will hear you and he will answer you. And the answer is the miracle that you are looking for. ಆತನಿಗೆ ನೀವು ಮೊರೆ ಇಡುವಾಗ ಆತನ ಉತ್ತರ ಕೊಡುತ್ತೇನೆ ಎಂಬ ವಾಗ್ದಾನ ಮಾಡಿದ್ರಿಂದ ನೀವು ಮೊರೆ ಇಡುವಾಗ ಸಿಕ್ಕುವಂತ ಉತ್ತರವೇ ನೀವು ಬೇಡಿಕೊಳ್ಳುವಂತ ನಿಮ್ಮ ಬಿಡುಗಡೆ ಆಗಿದ್ದಿದೆ. Whatever be the problem that you're going through, whatever be the manner of sickness, one touch from Jesus will change your life. ನಿಮ್ಮದು ಎಂಥದೇ ಸಮಸ್ಯೆ ಆಗಿರ್ಬೋದು, ಎಂಥ ವಿಧವಾದಂಥ ರೋಗವಾಗಿರ್ಬೋದು, ಆತನು ಒಂದು ಕ್ಷಣ ಮಾತ್ರದ ಸ್ಪರ್ಶ ಅದನ್ನು ನಿಮಗೆ ಸಂಪೂರ್ಣವಾದ ಬಿಡುಗಡೆಗೆ ನಡೆಸುವಂತದಾಗಿದ್ದಿದೆ. The God we serve, he is a healing God. He is Jehovah Rapha. He is your healer. ನಾವು ಸೇವಿಸುವ ಆ ಕರ್ತನು ಆರೋಗ್ಯವನ್ನುಂಟು ಮಾಡುವ ದೇವರಾಗಿದ್ದಾನೆ. ಯೆಹೋವ ರಾಫಾ ಎಂಬುದಾಗಿ ನಮ್ಮನ್ನು ಸ್ವಸ್ಥಪಡಿಸುವ ಆತನಾಗಿದ್ದಾನೆ. I am the Lord that healeth thee, and he is the good physician, and he is the good shepherd. ಯೆಹೋವನೆಂಬ ನಾನೇ ಆರೋಗ್ಯದಾಯಕನೆಂಬುದಾಗಿ ಹೇಳಿದ ಆತನು ನಮ್ಮ ಒಳ್ಳೆ ಕುರುಬನು ಆಗಿದ್ದಾನೆ. ನಮ್ಮ ಆತನು ಒಳ್ಳೆಯ ದೇವರು ಆಗಿದ್ದಾನೆ. Jesus is better than your general practitioner or your physician because he is the good physician. ನಾವು ನೋಡುವಂತ ಒಬ್ಬ ಜನರಲ್ ಪ್ರಾಕ್ಟೀಷನರ್ ಆಗಿರ್ಬೋದು, ನಾವು ನೋಡುವಂತ ವೈದ್ಯರಾಗಿರ್ಬೋದು, ಅವರೆಲ್ಲರಿಗಿಂತಲೂ ಉತ್ತಮವಾದಂತ ವೈದ್ಯನು ಯೇಸು ಕ್ರಿಸ್ತನೇ. My dear friend, this is the day that you are going to be healed. This is the day that you are giving your life to Jesus Christ. This is the day you are going to receive your miracle. ಪ್ರೀತಿಯ ಸ್ನೇಹಿತರೆ, ಇದೇ ದಿನ ಸುಪ್ರಸನ್ನತೆ ಸಮಯ, ರಕ್ಷಣೆ ದಿನ. ಯೇಸು ಕ್ರಿಸ್ತನ ನಾಮದಲ್ಲಿ ನೀವು ನಂಬಿಕೆ ಇಡೋದ್ರಿಂದ ನಿಮಗೆ ಬೇಕಾದಂತ ಉತ್ತರ, ನಿಮಗೆ ಬೇಕಾದಂತ ಸ್ವಸ್ಥತೆ, ಬಿಡುಗಡೆನ ನೀವು ಇವತ್ತೇ ಹೊಂದಿಕೊಳ್ಳಬಹುದು. Maybe you are terrified because of the name of your disease. ನಿಮ್ಮ ರೋಗದ ಹೆಸರನ್ನು ಕೇಳಿಯೇ ನೀವು ಭಯ ಪಡ್ತಿರ್ಬೋದು. Maybe the doctors have told that it is cancer. Maybe they told that it is incurable. Maybe it's diabetes or hypertension or any other chronic or acute illness. ನಿಮಗೆ ಡಾಕ್ಟರ್ಸ್ ಹೇಳುವಾಗ ಹೇಳಿರ್ಬೋದು ಇದೊಂದು ಕ್ಯಾನ್ಸರ್ ಆಗಿದೆ ಅಥವಾ ಯಾವುದೋ ಒಂದು ಕ್ರಾನಿಕ್ ಆಗಿರುವಂತ ಒಂದು ರೋಗವಾಗಿದೆ, ಗುಣವಾಗಲಾರದಂತದ್ದು ಎಂಬುದಾಗಿ ಹೇಳಿರ್ಬೋದು ನಿಮಗೆ. Maybe it is even COVID now. Whatever be the name, that is a name of a disease. It is a name. ಅದು ಬಹುಶಃ ಈಗಿರುವಂತ COVID-19 ಆಗಿರ್ಬೋದು. ಇದೆಲ್ಲವೂ ಒಂದು ರೋಗಗಳ ಹೆಸರುಗಳಾಗಿದ್ದಿದೆ. I am here to introduce a name that is higher than every other name, and it is the name of Jesus, which is the name above all names. ನಾನೀಗ ನಿಮ್ಮ ಎದುರಿಗೆ ಕುಳಿತುಕೊಂಡಿರುವುದು ನಿಮಗೊಂದು ನೆನಪಿಸ್ತಾ ಇದ್ದೇನೆ. ಆ ಎಲ್ಲಾ ಹೆಸರುಗಳಿಗಿಂತ ಉನ್ನತವಾದ ಒಂದು ಹೆಸರಿದೆ, ಅದು ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರೇ. The name of Jesus is higher than cancer, hypertension, diabetes, or COVID, or whatever be the name of the disease that you suffer. ಯೇಸು ಕ್ರಿಸ್ತನ ಹೆಸರು ನೀವು ಬಾಧೆಗೊಳಗಾಗ್ತಿರುವಂತ ಎಲ್ಲಾ ರೋಗಗಳಿಗಿಂತಲೂ ಹೆಚ್ಚಿನ ಹೆಸರಾಗಿದ್ದಿದೆ, ಉನ್ನತವಾದ ಹೆಸರಾಗಿದೆ. ಹೈಪರ್ ಟೆನ್ಷನ್ ಆಗಿರ್ಬೋದು, ಡಯಾಬಿಟಿಸ್ ಆಗಿರ್ಬೋದು, COVID-19 ಆಗಿರ್ಬೋದು, ಏನಿರಲಿ ಅದೆಲ್ಲದಕ್ಕಿಂತಲೂ ಉನ್ನತವಾದ ಹೆಸರು ಯೇಸು ಕ್ರಿಸ್ತನ ಹೆಸರು. The name of Jesus, everything will bow down. Your disease will melt in the name of Jesus. ಯೇಸು ಕ್ರಿಸ್ತನ ಹೆಸರಿಗೆ ನಿಮ್ಮ ರೋಗವು ಕರಗಿ ಅದಕ್ಕೆ ಅಡ್ಡ ಬೀಳುವಂತವಾಗಿದೆ. Right now I'd like to pray for you. ನಾನೀಗ ನಿಮಗೋಸ್ಕರ ಪ್ರಾರ್ಥಿಸಲು ಬಯಸ್ತೇನೆ. Whatever be the name of your disease, I cancel it in the name of Jesus, the name which is above every other name. ನಿಮಗಿರುವಂತ ಯಾವುದೇ ರೋಗ, ಯಾವುದೇ ಹೆಸರಿರಬಹುದು, ಎಲ್ಲಾ ನಾಮಗಳಿಗಿಂತ ಉನ್ನತ ನಾಮವಾಗಿರುವ ಯೇಸುವಿನ ನಾಮದಲ್ಲಿ ಅದನ್ನು ನಾನು ಕ್ಯಾನ್ಸಲ್ ಮಾಡ್ತಾ ಇದ್ದೇನೆ. Be healed right now in the name of Jesus Christ of Nazareth. ಈಗಲೇ ನಜರೇತಿನ ಯೇಸುವಿನ ನಾಮದಲ್ಲಿ ಸ್ವಸ್ಥತೆಯನ್ನು ಹೊಂದಿಕೋ. Yes, rise up. Just do whatever you couldn't do now. Exercise faith.
ಹೌದು, ಎದ್ದು ನಿಲ್ಲು. ಇದುವರೆಗೆ ನಿನಗೆ ಏನ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಅದನ್ನ ಈಗ ಯೇಸುವಿನ ನಾಮದಲ್ಲಿ ಮಾಡುವುದಕ್ಕೆ ಆರಂಭಿಸು. Gold or silver have we none, but in the name of Jesus, rise up and walk. ಬೆಳ್ಳಿ ಬಂಗಾರಗಳು ನನ್ನಲ್ಲಿಲ್ಲ, ನಜರೇತಿನ ಯೇಸುವಿನ ಹೆಸರಿನಲ್ಲಿ ಎದ್ದು ನಡೆದಾಡು. Yes, thank you, Lord, for hearing our prayer. Thank you, Lord, for hearing the cries of your people. Wipe away their tears and heal them. ಕರ್ತನೆ, ನಮ್ಮ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತೇವೆ. ನಿನ್ನ ಜನರ ಮೊರೆಯನ್ನು ಕೇಳಿದಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತೇವೆ. ಆತನ ಬಾಸುಂಡೆಯಿಂದ ಅವರನ್ನೆಲ್ಲ ಗುಣಪಡಿಸಬಹುದಾಗಿ ಪ್ರಾರ್ಥಿಸ್ತೇವೆ. Thank you, Lord, for healing them. Thank you, Lord, for giving them the hope of your salvation. ಕರ್ತನೆ, ಅವರನ್ನು ಗುಣಪಡಿಸುವುದಕ್ಕಾಗಿಯೂ ರಕ್ಷಣೆಯ ನಿರೀಕ್ಷೆಯನ್ನು ಅವರಲ್ಲಿ ಉಂಟು ಮಾಡಿದಕ್ಕಾಗಿಯೂ ನಿನಗೆ ಸ್ತೋತ್ರ ಸ್ವಾಮಿ. Lord, we pray for each one of them, Lord. Lord, we do not know what their problem is, but you know it better. Lord, you are able to solve each of their problem. Thank you, Lord, for doing it. ಕರ್ತನೆ, ಅವರಿಗಿರುವ ಸಮಸ್ಯೆಗಳು ನಮಗೇನೆಂಬುದಾಗಿ ಗೊತ್ತಿಲ್ಲ, ಆದ್ರೆ ನಿನಗೆ ಅವರಿಗಿರುವಂತಹ ಒಂದೊಂದು ಸಮಸ್ಯೆಗಳು ಸ್ಪಷ್ಟವಾಗಿ ತಿಳಿದಿದೆ. ಆ ಕಾರಣದಿಂದ ಯೇಸುವಿನ ನಾಮದಲ್ಲಿ ಅವರನ್ನು ಸಂಪೂರ್ಣವಾಗಿ ಬಿಡುಗಡೆಗೊಳಿಸು, ಸ್ವಸ್ಥಪಡಿಸಬಹುದಾಗಿ ಪ್ರಾರ್ಥಿಸ್ತೇವೆ. Lord, we pray for each and everyone who has decided to follow you all the days of your life. ಕರ್ತನಾದ ದೇವರೇ, ತಮ್ಮ ಜೀವನದ ಕೊನೆ ದಿನದವರೆಗೂ ನಡೆಯುವುದಕ್ಕೆ ನಿರ್ಧರಿಸಿದಂತ ಪ್ರತಿಯೊಬ್ಬರಿಗಾಗಿ ನಿನ್ನಲ್ಲಿ ಪ್ರಾರ್ಥನೆ ಮಾಡ್ತೇವೆ. We ask this prayer in Jesus' mighty name. Amen. ಯೇಸುವಿನ ಸರ್ವಶಕ್ತ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೆನ್. Thank you for listening to this broadcast. These words are not mine. These are the words that Jesus said, and I just echoed it. ಈ ವಾಹಿನಿಯನ್ನು ನೀವು ಕೇಳಿದಕ್ಕಾಗಿ ನಿಮಗೆ ವಂದನೆಗಳು. ಇದು ನನ್ನ ಮಾತುಗಳಲ್ಲ, ಇದು ಕರ್ತನಾದ ಯೇಸು ಕ್ರಿಸ್ತನ ಬಾಯಿಂದ ಬಂದಂತ ಮಾತುಗಳಾಗಿದ್ದಿದೆ. The words of Jesus, it gives life. ಯೇಸು ಕ್ರಿಸ್ತನ ಮಾತುಗಳು ಜೀವವನ್ನು ಕೊಡುವಂತವಾಗಿವೆ.